ಶಿಷ್ಯ ಪ್ರಶಿಷ್ಯ ರೂಪೇಣ ಶಾಂತೇಕಪದನಂ ದೇವಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ಪ್ರಣಾಮ ಸಮರ್ಪಿಸುತ್ತೇನೆ. ಸದ್ಗುರು ಸಿದ್ಧಲಿಂಗಪ್ಪ ತಾತ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥದ ಕಾರಣಿ ಪುರುಷರು ಕಾರಣಕರ್ತರು ಆದಂತ ಶ್ರೀಮನ್ ನಿಜಗುಣ ಯೋಗಿಗಳ ಪಾದ ಪದ್ಮಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಗ್ರಂಥದಲ್ಲಿ ಪ್ರವೇಶವಾಗೋಣ. ಇಂದಿನ ಶಿವಾವಲೋಕನ ವಿಷಯದಲ್ಲಿ ನಿಜಗುಣರು ತಮ್ಮ ಪ್ರವಾಸವನ್ನ ಮುಂದುವರಿಸಿ ತೃಪ್ತಿಯಿಂದ ಸಂತೋಷದಿಂದ ನಿಜಗುಣರು ನಿದ್ರೆಯನ್ನ ಮಾಡಿ ಆನಂದ ಪರವಶರಾಗಿ ತಿಲಕವಾಡಿಯ ನಿಜಗುಣರನ್ನ ಹೆಜ್ಜೆ ಹೆಜ್ಜೆಗೆ ಸತ್ಕರಿಸಿ ಅವರ ಅಸ್ಮರಣೀಯವಾದ ರೀತಿಯಲ್ಲಿ ತಮ್ಮ ರಾಜ ಭಕ್ತಿಯನ್ನ ಸಮರ್ಪಿಸಿ ಆಗ ನಿಜಗುಣರಿಗೆ ಅವರ ಭಕ್ತಿಯನ್ನ ಸ್ವೀಕಾರ ಮಾಡುವುದನ್ನು ಬಿಟ್ಟು ತಿರಸ್ಕಾರ ಮಾಡುವ ಮಾರ್ಗವೇ ಅವರಿಗೆ ಇದ್ದಿಲ್ಲ. ಆ ಕಾರಣದಿಂದ ಅವರ ಕೃತಜ್ಞತೆಯನ್ನು ಸ್ವೀಕರಿಸಿ ಮುಂದೆ ಹೋಗ್ತಾ ಇದ್ರು. ಈ ಜನರ ಕೃತಜ್ಞತೆ, ಪ್ರೇಮ, ಭಕ್ತಿ ಭಾವವನ್ನು ನೋಡಿ ನಿಜಗುಣರೇ ಕನಿಷ್ಠರು ಮಹಂತಪ್ಪ ಯಾವುದನ್ನಾದರೂ ನಾವು ದಾಟಬಹುದು, ಸರ್ಪವನ್ನ ದಾಟಬಹುದು, ಹುಲಿಯನ್ನ ದಾಟಬಹುದು, ವೈರಿಯನ್ನ ದಾಟಬಹುದು, ನದಿಯನ್ನು ಕೂಡ ದಾಟಬಹುದು, ಅಗ್ನಿಯನ್ನು ದಾಟಬಹುದು. ಆದರೆ ಈ ಜನರ ಭಕ್ತಿಯ ಭಾವ ಏನದ ಅದನ್ನು ದಾಟೋದು ಬಹಳ ಕಷ್ಟ. ಯಾಕಂದ್ರೆ ಅಷ್ಟು ಪ್ರೇಮ ಸಂಬಂಧ ಎಂಥವರಾದ್ರೂ ಕೂಡ ದಾಟಲಿಕ್ಕೆ ಬಹಳ ಕಷ್ಟ ಕೊಡ್ತದ ಆ ಸಮಯದಲ್ಲಿ. ಅಂದಾಗ ನಿಜ ಮಹಂತಪ್ಪ ತಮ್ಮಂತ ರಾಜರನ್ನ ಕಳೆದುಕೊಂಡು ಆ ಜನ ಇಂಥ ರಾಜನ ಪ್ರೇಮನ್ನ ಪ್ರಜೆಗಳ ಮೇಲೆ
ಕೊನೆಯ ಬಾರಿ ನೋಡಿದಂತಾಗುವುದನ್ನ ಇನ್ನೊಮ್ಮೆ ಇಂಥ ರಾಜ ನಮಗೆ ಸಿಗುವುದು ಕಷ್ಟ ಅನ್ನುವಂತ ಭಾವದಿಂದ ಅವರ ಭಕ್ತಿ ಕೂರೆ ಅಂತಿತ್ತು. ಆ ಕಾರಣ ಅದರ ದಾಟಿ ಹೋಗಲಿಕ್ಕೆ ಮನಸ್ಸಿನಲ್ಲಿ ಅನಂತ ರೀತಿಯ ಬಂಧನಗಳು ಆಗ್ತಿದ್ವು. ಹಾಗೆ ಹೀಗೆ ಮಾಡಿ ಬೀಳ್ಕೊಂಡು ಚಿರಕವಾಡಿಯಿಂದ ಮುಂದ ಪ್ರವಾಸ ಕೈಗೊಂಡು ಸ್ವಲ್ಪ ದೂರ ಹೋದ ಮೇಲೆ ಎರಡೂ ದಾರಿ ಇದ್ದು, ಒಂದು ದಕ್ಷಿಣದ ಕಡೆಗೆ ಮತ್ತು ಉತ್ತರದ ಕಡೆ ಒಂದು ಮಾರ್ಗ ಇದ್ದಾಗ ದಕ್ಷಿಣದ ಮಾರ್ಗವನ್ನು ಬಿಟ್ಟು ಪಶ್ಚಿಮ ದಿಕ್ಕಿನ ಮಾರ್ಗವನ್ನು ಹಿಡಿದ್ರು. ಆ ಪಶ್ಚಿಮ ದಿಕ್ಕಿನ ಮಾರ್ಗ ಸುರಮಕೊಡಲಿಗೆ ಹೋಗಿ ಅಲ್ಲಿಂದ ಮುಂದೆ ಹೋಗುವ ಉದ್ದೇಶ ಅವರದಾಗಿತ್ತು. ಸ್ವಲ್ಪ ದೂರ ಹೋದ್ಮೇಲೆ ನಿಜಗುಣರು ಹಿಂದಕ್ಕೆ ತಿರುಗಿ ನೋಡಿದ್ರು. ಆ ಹಿಂದಕ್ಕೆ ತಿರುಗಿ ನೋಡಿದ ಸಂದರ್ಭದಲ್ಲಿ ನಿಜಗುಣರಿಗೆ ಅದ್ಭುತವಾದ ಆಶ್ಚರ್ಯಕರವಾದ ಕೆಲವು ನೆನಪುಗಳು ಬರ್ಲಿಕ್ಕಿದ್ವು. ಬೆಟ್ಟ, ಆ ಬೆಟ್ಟದ ಶಿಖರ, ಅಲ್ಲಿಯ ಕಾಡು, ಪರ್ವತ, ಅಲ್ಲಿಯ ನೀರಿನ ಝರಿಗಳು, ಇವೆಲ್ಲವನ್ನ ನೋಡಿದಾಗ ಅವರಿಗೆ ಒಂದು ರೀತಿ ಅತ್ಯಂತ ಆನಂದ ಕೂಡ ಆಗ್ತಿತ್ತು. ಮತ್ತೆ ನೆನಪಾಗ್ತಿತ್ತು, ಮುಂದೆ ಎಂದಾದರೂ ಈ ಜಾಗಕ್ಕೆ ನಾವು ಬರಬಹುದೇ ಅಥವಾ ಬಾರದೇ ಇರಬಹುದೇ ಅಂತಕ್ಕಂಥ ಭಾವನೆ ಬಂದು ಹೋಗ್ತಿತ್ತು. ಆವಾಗ ಈ ವಿಚಾರವನ್ನ ವಿನಿಮಯ ಮಾಡಿಕೊಂಡಾಗ ಇದೊಂದು ಆಕಸ್ಮಿಕ ಅಥವಾ ನಿಶ್ಚಯವಾದಂತ ಕಾರ್ಯ ಇದಲ್ಲ, ಅನಿಶ್ಚತೆ ಅಥವಾ ಆಕಸ್ಮಿಕ. ನಿಜವಾದ ವಿಚಾರವನ್ನು ಮಾಡಿ ಹೇಳಿದ್ರು, ಇದು ಮುಂದೆ ಮತ್ತೆ ನಾವು ನೋಡುತ್ತೇವೆಯೋ ಇಲ್ಲೋ ಅನ್ನೋದಕ್ಕಿಂತ ಇದು ಅನಿಶ್ಚಿತದ ಪ್ರಯಾಣ ಮಂಟಪ. ಸ್ವಲ್ಪ ಕಾಲ ಮೌನವಾಗಿದ್ದು ಮತ್ತೆ ಹೇಳಿದ್ರು, ಹೇ ಮಂಟಪ, ನಾನೊಂದು ಮಾತು ಹೇಳ್ತೀನಿ ಕೇಳು. ಮುಂದೆ ನಾವು ಸಾಗುವಂತ ದಾರಿ ಬಹು ಕಷ್ಟಕರವಾದ ಮಾರ್ಗ, ಇಲ್ಲಿಂದ ಮುಂದೆ ಹೋಗೋದು. ಅದಕ್ಕಾಗಿ ನೀನು ಹಿಂದಿರುಗಿ ಹೋಗಿ ಶಂಭುಲಿಂಗನ ಬೆಟ್ಟದಲ್ಲಿ ಶಂಭುಲಿಂಗನ ಸ್ವಾಮಿ ಜೊತೆಯಲ್ಲಿ ಇದ್ದು ನಾವು ಬರುವ ಸಮಯವನ್ನ ನಿರೀಕ್ಷೆ ಮಾಡುತ್ತಾ ಅಲ್ಲೇ ಇರು. ಈ ಕಷ್ಟವನ್ನ ನೀನು ಅನುಭವಿಸಲು ಬೇಡ ಅಂತ ಗುರುಗಳು ಮಹಾಂತಪ್ಪ ಹೇಳಿದ್ರು. ಆವಾಗ ಮಹಾಂತಪ್ಪ ಹೇಳಿದ, ಗುರುಗಳೇ, ನೀವು ಈ ಮಾತನ್ನು ಹೇಳಬಾರದು. ಯಾಕಂದ್ರೆ ಈ ಕಷ್ಟಕ್ಕೆ ಎದುರಬೇಕು, ಆ ಭಯಭೀತನಾಗಬೇಕು, ಎದುರಿ ಓಡಿ ಹೋಗಬೇಕು ಅನ್ನುವ ವಿಚಾರವಿದ್ದರೆ ಇದಕ್ಕಾಗಿಯೇನು ನೀವು ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟದ್ದು? ಯಾಕೆ ಕೊಟ್ರಿ? ಆ ಕಷ್ಟಗಳನ್ನ ಗೆದೆಯುವ ಉದ್ದೇಶದಿಂದ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದೀರಿ ಅಂದಾಗ ಇನ್ನು ಮೇಲೆ ನೀವು ನನಗೆ ಹೇಳಬಾರದು. ಮತ್ತೆ ಹೇಳಿದರೆ ನಿಮ್ಮ ನಂಬಿಕೆ ನನ್ನ ಮೇಲೆ ಇಲ್ಲ ಅಂತ ನನಗೆ ಅರ್ಥ ಆಗ್ತದೆ. ನಾನು ಹೇಳಿ ಅಂತ ಅನಿಸ್ತದ. ಆ ಕಾರಣ ಹಾಗಲ್ಲ ಮಂಟಪ್ಪ, ನಿನ್ನ ಮನಸ್ಸನ್ನ ಅರಿಯದೆಂದು ಭಾವಿಸಬೇಡ. ನೀನು ಹೇಗಿದ್ದೆ, ನಿನ್ನ ಮನಸ್ಸು ಹೇಗಿದೆ ಅಂತ ನನಗೆ ಗೊತ್ತದ. ಸ್ವಲ್ಪ ಕಾಲ ಮತ್ತೆ ಸುಮ್ಮನಾಗಿ ವ್ಯಕ್ತಿಯ ಜೀವನದಲ್ಲಿ ಘಟನೆಗಳು ಹೇಗೆ ರೂಪವನ್ನು ಬರುತ್ತವೆ ಎಂಬುದನ್ನು ನೆನೆದಾಗ ಆಶ್ಚರ್ಯವಾಗುತ್ತದೆ ಮಹಾಂತಪ್ಪ. ತಮ್ಮ ಜೀವನದ ಘಟನೆಗಳೆಲ್ಲ ಸ್ಮರಣೆ ತಂದುಕೊಂಡು ಯಾವ ಮನುಷ್ಯನಿಗೆ, ಯಾವ ವ್ಯಕ್ತಿಗೆ, ಯಾವ ಕಾಲದಲ್ಲಿ
ಯಾವ್ಯಾವ ರೀತಿಯ ಸಂದರ್ಭಗಳು ಘಟನೆಗಳು ಬಂದು ಹೋಗ್ತವಂತ ಹೇಳಕ್ ಬರೋದಿಲ್ಲ. ಕಾರಣ ನನ್ನ ಜೀವನದಲ್ಲೇ ಬಂದಂತ ಘಟನೆಗಳು ಅಂತ ನೆನಪು ಮಾಡ್ಕೊಂಡು ಗಾಳಿ ಕುರುಗ ರಾಜ, ಮತ್ತೆ ಕೈ ಹಿಡಿದ ಸತಿ, ತಮಗಾಗಿ ಹುಟ್ಟಿದಂತ ಒಬ್ಬ ವಿರೂಪಾಕ್ಷ ಎನ್ನುವಂತ ಮಗ, ಇಂಥ ಭಕ್ತಿಯಿಂದ ಕೂಡಿದ ಗೌರವದಿಂದ ಕೂಡಿದ ಈ ರಾಜ್ಯದ ಪ್ರಜೆಗಳು, ಅಂಥ ಮೇಧಾವಿ ಆಗಿರ್ತಕ್ಕಂಥ ಪಂಡಿತ, ಮಂತ್ರಿ, ಇಷ್ಟೆಲ್ಲ ಇದ್ದು ನಾನು ಈ ರೀತಿಯಾಗಿ ಏಕಾಏಕಿಯಾಗಿ ಒಬ್ಬ ರಾಜನಾಗಿದ್ದವನು ಸನ್ಯಾಸಿ ಆಗ್ತೀನಂತ ನನಗೆ ಅನಿಸಿದ್ದಿಲ್ಲ. ನನಗೆ ಬರ್ತಾವಂತ ನಾನೇ ತಿಳ್ಕೊಂಡಿದ್ದಿಲ್ಲ. ಅಂದಾಗ ಮಹಾಂತ ಹೇಳಿದ, ಹೌದು ಸ್ವಾಮಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದಾವ ಶಕ್ತಿಯು ನಮ್ಮನ್ನ ರೂಪಗೊಳಿಸುತ್ತಿದೆ, ನಾವು ರೂಪ ಹಾಕಿದ್ದೆ ಬೇರೆ. ಯಾವುದೋ ಹಿಂದೆ ಬಲವಾದ ಶಕ್ತಿ ಅದೇನು ರೂಪ ಹಾಕ್ತದೆ ಅದು ಮಾತ್ರ ಸತ್ಯವಾದ ರೂಪ, ಸತ್ಯವಾದ ರೂಪ. ಹಾಗಾಗಿ ಆ ಶಕ್ತಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು ಅಂತ ಹೇಳಿ ಮುಂದೆ ನಿಜಗಳವರು, ನಾವು ಯಾವಾಗಲೂ ಮನುಷ್ಯನ ಮನಸ್ಸು ಅಷ್ಟು ನಿಸ್ಸಹಾಯಕವಾದ ಜೀವಿ ಎಂದು ನಾನು ತಿಳಿದಿಲ್ಲ. ಕಾರಣ ಜೀವನದಲ್ಲಿ ಯಾವುದೇ ಘಟನೆಗಳು ಸಂದರ್ಭಗಳು ಬಂದು ಹೋದರೆ ಕೂಡ ಸಹಜವಾಗಿ ಬಿರುಗಾಳಿ ಬೀಸ್ತದ. ಆದರೂ ಮನುಷ್ಯ ಸೆಳೆವಿನ ಮಿತಿಯಲ್ಲಿ ತನ್ನ ದಿಕ್ಕನ್ನೇ ತಾನೇ ನಿರ್ಧರಿಸಿಕೊಳ್ಳಬಲ್ಲನೆಂದು ತೋರುತ್ತದೆ. ಗಾಳಿ ಬೀಸ್ತದಲ್ಲ, ಬಿರುಗಾಳಿ ಬೀಸಿದಾಗ ಮನುಷ್ಯ ಬೆನ್ನ ಹಿಂದೆ ಗಾಳಿ ಬಿತ್ತಂದು ಮುಂದಕ್ಕೆ ಹೋಗ್ತಾನೆ. ಅವಾಗ ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ, ತನ್ನ ನಿಶ್ಚಿತೆಯಿಂದ ಕಾಪಾಡಿಕೊಳ್ಳೋದಕ್ಕೋಸ್ಕರ ತನ್ನ ದಿಕ್ಕನ್ನು ಬದಲಾಗ್ತಾನೆ, ವಿರುದ್ಧವಾಗಿ ನಿಲ್ಲಬೇಕು. ಅದರಂತೆ ಹರಿಯುವ ಹೊಳೆಯ ಮೇಲಿನ ದೋಣಿಯಂತೆ ನಮ್ಮ ಜೀವನ. ನೀರು ಹರಿತದ, ಆ ಹರಿಯುವ ನೀರಿನಲ್ಲಿ ಒಂದು ದೋಣಿ ಅದ. ಆ ದೋಣಿ ಹೇಗೆ ಹೋಗ್ತದಂದ್ರೆ, ನೀರು ಹೇಗೆ ಹೋಗುತ್ತದೆಯೋ ಹರಿಯುತ್ತದೆಯೋ ಅದೇ ಪ್ರಕಾರ ದೋಣಿಯನ್ನು ತಗೊಂಡು ಹೋಗ್ತದೆ. ಆದರೆ ಕೆಳಗಡೆ ಪ್ರವಾಹದ ಸೆಳೆತವಿದೆ, ಹಾಗಂತ ಸುಮ್ಮನೆ ಕೂಡಕ್ಕಾಗ್ತದೇನು? ದೋಣಿಯಲ್ಲಿ ಕುಂತವನು ಎಲ್ಲಿಗೆ ಕರ್ಕೊಂಡು ಇಲ್ಲ. ನಾವು ದೋಣಿಯಲ್ಲಿ ಕೂತದ್ದು ಹೇಗೆ, ಯಾಕೆ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟವಾದ ದಳವನ್ನು ಸೇರಬೇಕು, ನಿರ್ದಿಷ್ಟವಾದ ಊರಿಗೆ ಮುಟ್ಟಬೇಕಂತ ನಾವು ಪ್ರಯಾಣ ಮಾಡಿವಿ. ಗಾಳಿ ಬೀಸ್ತದ, ನೀರಲ್ಲಿ ಸೆಳೆತ ಜಾಸ್ತಿ ಇದೆ, ಎಲ್ಲೆಲ್ಲೋ ಹೋಗ್ತದಂತ ಸುಮ್ಮನೆ ಕೂಡಂಗಿಲ್ಲ. ಕೈಯಲ್ಲಿರುವ ಹುಟ್ಟಿನಿಂದ ನಮ್ಮ ಪಥವನ್ನ ಭದ್ರ ಮಾಡ್ತೀವಿ. ಅದೇ ರೀತಿಯಾಗಿ ಹೌದು ಗುರುಗಳೇ, ಇದು ತುಂಬಾ ಸುಂದರವಾದ ಮಾತು. ಇದು ನಮ್ಮ ಜೀವನಕ್ಕೆ ಚೆನ್ನಾಗಿ ಅನ್ವಯಿಸುತ್ತದೆ. ನೀವು ಹಾಕಿದ ಈ ಹುಟ್ಟು ನನ್ನ ಜೀವನದ ದೋಣಿಯಲ್ಲಿ ಬದಲಾಯಿಸು. ನಾನು ಇದು ಎಲ್ಲಿ ಹೋಗಿತ್ತು, ನಾನು ಮುಟ್ಟುವ ಜಾಗಕ್ಕೆ ಮುಟ್ಟಿಸ್ತಾ ಇದ್ದಿಲ್ಲ. ಆ ಸಮಯದಲ್ಲಿ ಹುಟ್ಟನ್ನ ಹಾಕಿ ಮುಟ್ಟುವ ಜಾಗವನ್ನ ತಲುಪಿಸಿದ್ರಲ್ಲ, ಇದು ದೊಡ್ಡ ಉಪಕಾರದ ಮಾತು. ನನ್ನ ಜೀವನಕ್ಕೂ ಕೂಡ ಅನ್ವಯ ಆಗ್ತದೆ. ಕಾರಣ ನಿನ್ನ ಹಿಂದೆ ಬರದೇ ಇದ್ರೆ ನಾನು ಸಂಸಾರಿಯಾಗಿ ಈ ರಾಜ್ಯ ಭೋಗದಲ್ಲೇ ವಿಷಯಾದಿಗಳ ಸಂಘದಿಂದ
ನಾನು ದುಃಖಕ್ಕೆ ಒಳಗಾಗ್ತಿದ್ದೆ, ನೀವು ಸರಿಯಾದ ಸಮಯಕ್ಕೆ ಬಂದು ಹುಟ್ಟು ಹಾಕಿ ನನ್ನ ನೆಟ್ಟರೆ ಗುರಿಯನ್ನು ಮುಟ್ಟಿಸಿದ್ರಲ್ಲ, ಇದು ನಮಗೂ ಅನ್ವಯಿಸ್ತದೆ ಅಂತ ಹೇಳಿದಾಗ ಈಗೊಂದು ಹೇಳಿದ್ರು ಸರಿಯಾಗಿ ನೀನು ಅರ್ಥವಾಗಿ ನಾ ಹೇಳಿದ್ದನ್ನು ಸರಿಯಾಗಿ ಅರ್ಥೈಸಿದ್ದಿ ಮಾಂತಪ್ಪ. ನೋಡು, ಬಾಳಿನ ಉದ್ದಕ್ಕೂ ಸಾಧಕನು ಹೀಗೆ ಬಹು ಜಾಗೃತನಾಗಿರಬೇಕು. ಇವತ್ತಷ್ಟು ಜಾಗೃತಿ ನಾಳೆ ಮತ್ತೆ ಕಣ್ಣು ಮುಚ್ಚಿದ್ರೆ ಅದು ಎಲ್ಲಿಂದೋ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಸಾಧಕನಾದವನು ಆಯುಷ್ಯ ಇರುವವರೆಗೂ ಬಹಳ ಜಾಗೃತನಾಗಿರ್ಬೇಕು. ಕಾರಣ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವ ರೂಪದಲ್ಲಿ ಆ ಮಾಯೆಯ ಸುಳಿ ಕಾಣಿಸುತ್ತದೆಯೋ ಅದು ಹೇಳುವುದು ಕಷ್ಟ ಅಂತ. ಮಾಯೆಯ ಸುಳಿ ಇದು, ಮಮಕಾರ ಸೆಳೆತಾದ ಮಾಯೆಯ ಸುಳಿಯಾದ. ಅದು ಯಾವಾಗ ಯಾವ ಸಂದರ್ಭದಲ್ಲಿ ನಮಗ ಮಮಕಾರ ಮತ್ತು ಮೋಹವನ್ನ ಕಟ್ಟಿ ಹಾಕ್ತದೋ ಅದರಿಂದ ನಮ್ಮ ಗುರಿಯನ್ನೇ ತಪ್ಪಿಸಿ ಹೋಗುತ್ತದೆಯೋ ಗೊತ್ತಿಲ್ಲ. ಆ ಕಾರಣದಿಂದ ನಾವು ಬಹು ಜಾಗೃತವಾಗಿರತಕ್ಕಂತ ಮಾತುಗಳನ್ನು ಮೌನವಾಗಿ ಮೆಲುಕು ಹಾಕುತ್ತಾ ಸ್ವಲ್ಪ ಸುಮ್ಮನಿರೋದು ಮತ್ತೆ ಮಾತು ಪ್ರಾರಂಭ ಮಾಡಿದ್ರು. ವೈರಾಗ್ಯದ ಜೀವನ, ಭೋಗ ಜೀವನ ಬಹಳ ಸುಲಭ, ವೈರಾಗ್ಯದ ಜೀವನ ಬಹಳ ಕಷ್ಟ ಮಹಂತಪ್ಪ ಅಂದ್ರು. ವೈರಾಗ್ಯ ಅಂದ್ರೆ ಬಹಳ ಸಾಮಾನ್ಯ, ಬಹಳ ಕಷ್ಟ ಜೀವನ. ಆ ವೈರಾಗ್ಯ ರಕ್ತಗತವಾಗಬೇಕು, ಇಲ್ಲವೇ ಕರ್ಮೇಂದ್ರಿಯಗಳನ್ನು ಮಾತ್ರ ಸಂಯಮಿಸಿ ಅಂದ್ರೆ ನಮ್ಮ ಆಧೀನದಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿಯೂ ಆ ಚಪಲವನ್ನ ತೀರಿಸಿಕೊಳ್ಳುವವರು ಮಿಥ್ಯಾಚಾರ್ಯ ಜೀವನವಾಗುತ್ತದೆ. ಇಂದ್ರಿಯಾದಿಗಳೆಲ್ಲ ಬಿಟ್ಟಿದ್ದಿ, ಕಟ್ಟಿ ಹಾಕಿದ್ದಿ, ಮನಸ್ಸಿನಲ್ಲಿ ಆ ಒಂದು ವಿಷಯಾದಿಗಳನ್ನ ಭೋಗಿಸಬೇಕನ್ನುವ ತೀರಿಸಿಕೊಳ್ಳಬೇಕೆನ್ನುವ ಚಪಲತ್ವ ಇದ್ದಿದ್ದಾದರೆ ಅದು ಮಿಥ್ಯಾ ಜೀವನವಾಗುತ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಕ್ಕಂಥದ್ದು ಮನಸ್ಸು ಸನ್ಯಾಸ ಆಗ್ಬೇಕಂತ. ಮನುಷ್ಯ ಸನ್ಯಾಸ ಆದ್ರೆ ಏನು ಪ್ರಯೋಜನ ಇಲ್ಲ, ಮನಸ್ಸು ಸನ್ಯಾಸ ಆಗ್ಬೇಕು. ಆ ಕಾರಣದಿಂದ ಆವಾಗ ನಿಜವಾದ ವಿರಕ್ತರ ಜೀವನವಾಗುವುದು. ಇದಕ್ಕೆ ನಾನು ಆಲೋಚನೆ ಮಾಡಿ ಒಂದು ಪದ್ಯವನ್ನ ಬರೆದು ಉಂಟು ಅಂತ ಹೇಳಿದಾಗ ಮಹಂತ ಪೀಳದ ಗುರುಗಳೇ ಅದನ್ನ ಕೇಳಬೇಕಲ್ಲ. ಸರಿ, ಅದೆಲ್ಲೋ ಓಲೆ ಕಟ್ಟಿನಲ್ಲಿ ಕಟ್ಟಿಟ್ಟಂತ ಹಾಡು ನೋಡು ಅಂದಾಗ ಅವ್ರು ಹೇಳಿದ್ರು ಕೈವಲ್ಯ ಪದ್ಧತಿಯಲ್ಲಿ ಜೀವ ಸಂಬೋಧನಾ ಸ್ಥಳದ 12ನೇ ಪದವನ್ನು ತೆಗೆದಾಗ ಸೋಲದಾತನೇ ವಿರತನು ಮನದೊಳಗೆ ಬಾಳೆಯ ಸಿಂಗರವನೆ ಕಂಡು ಅಂತ ಪಲ್ಲವಿಟ್ಟರಲ್ಲಿ ಅಂದಾಗ ಆ 3 ನುಡಿಯ ಪದ್ಯದಲ್ಲಿ ಒಂದು ದೇವ ಕನ್ಯೆಯ ಸ್ತ್ರೀಯರ ವರ್ಣನೆಯನ್ನು ಬಹು ಸುಂದರವಾಗಿ ಮಾಡ್ಯಾರ. ಇದು ಮಾನವ ಕನ್ಯೆ ಅಲ್ಲ, ದೇವ ಕನ್ಯೆಯ ವರ್ಣನೆ. ಅವರು ತಳಿರೆಡೆಯ ತೊಡೆಗಳ ಚೆಲುವಿನು ರುಬ್ಬಳೆಯ ನಿತಂಬ ಭರದ ನೆಡೆಗೆ ಬಳುಕುವ ಅತಿ ಬಡ ನಡುವಿನ ತೆಳು ಹಸುರ ನಡಿನ ತೋಳ ನಲ್ಲಳನು ಅವನು ಕಂಡು ಸೋಲದಾತನು ಬಿಡತನು. ಲಕ್ಷ್ಮಿ ಕೊಟ್ಟರೆ ಇಲ್ಲಿ ಅಂಥ ದೇವಕನ್ನೆಯ ಕಲೆಗಳನ್ನ ಕಣ್ತುಂಬ ನೋಡಿ ಮನಸ್ಸು ಸೋಲಬಾರದು ಅಂತ ಹಲವು ರೀತಿಯ ವರ್ಣನೆಯನ್ನು ಮಾಡಿ, ಮತ್ತೆ ಆಕೆಯ ಮುರಿದು ನೋಡುವ ನೋಟದ ಮುಗುಳಗೆಯ
ಸರಸದ ನಿಗಲೆಯ ನುಡಿಯ ಸನ್ನೆಗರಿಸಿ ತೋರುವ ಭಾವದ ಮೋಹ ಮುಂಬರುವ ಸೊಬಗಿನ ಸುಧತೆಯ ಕಂಡು ಸೋಲದಾತನೇ ಗುರುತನು. ಇಷ್ಟೆಲ್ಲ ಆಣೆ ಮತ್ತೆ ಮುಂದಕ್ಕೂ ಕೂಡ ಮನವ ನೆಳ್ಳರಿವದೊಂದು ಭಯವಿಲ್ಲದ ಅನುಕೂಲ ನೀರೇ ತನ್ನ ನೆಳಸಿ ವಿನಯ ಅಂತಿರಲು ಅಳುಪದೆ ನಿಜ ಧೈರ್ಯವನ್ನು ಶಂಭುಲಿಂಗದನ್ನ ಪಡೆದು ಸೋಲದಾತನಿಂದ. ಇಷ್ಟು ಕಲೆಗಳಿರುವಂತ ಒಬ್ಬ ದೇವ ಕನ್ಯೆ ಕೂಡ ತನ್ನನ್ನ ಬಯಸಿ ತಾನಾಗೆ ಬಂದು, ಆಕೆಯನ್ನ ಈತ ಬಯಸಿಲ್ಲ, ತನ್ನನ್ನೇ ಬಯಸಿ ಎದುರು ನಿಂತಿದ್ದರು. ಅಳುಕದಿರುವ ಅಳುಗದೆ ಧೈರ್ಯಶಾಲಿಯೇ ವಿರಕ್ತ. ಯಾರು ಇಲ್ಲದ ಏಕಾಂತ ಸ್ಥಳದಲ್ಲಿ ತನ್ನ ಬಯಕೆಗೆ ತಕ್ಕಂತೆ ತಾನೇ ಅರಸಿ ಬಂದಂತ ಏಕಾಂಗಿಯಾದ ಸ್ತ್ರೀ ಏಕಾಂತ ಸ್ಥಳದಲ್ಲಿ ಸಿಕ್ಕರು ಕೂಡ ಧೈರ್ಯಶಾಲಿಯಾಗಿ ಆಕೆಯ ಯಾವುದಕ್ಕೂ ಸೋಲದೆ ಇದ್ದರೆ ಅದು ಏನು ಅಂದ್ರೆ ಆ ಕಾರಣ ಅದಕ್ಕೆ ಪೂರ್ವಕವಾಗಿ ಏನು ಬೇಕು ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ನನಗೆ ಕೊಡು ಎಂದು ಶಿವನನ್ನ ಬೇಡಿಕೊಂಡು ಪದನು ಉಂಟು. ಈಗೇನ್ ಮಾಡಬೇಕಪ್ಪ ಅಂದ್ರೆ ಧೈರ್ಯವನ್ನು ಶಂಭುಲಿಂಗದಿಂದ ಪಡೆದು ಆ ಪರಮಾತ್ಮನಿಂದ ಪಡಕು. ಇಂಥ ಧೈರ್ಯವನ್ನು ನನಗೆ ಕೊಡುವ, ಬೇರೆ ಯಾರಿಂದ ಇದು ಅಸಾಧ್ಯವನ್ನ ಮಾತು. ಎಲ್ಲರೂ ಸೋತು ಹೋದಂತವಳೆ ವಿಷ್ಣುವಿನ ಅವತಾರದಲ್ಲಿ ಭಸ್ಮಾಸುರನನ್ನ ಮೋಹಿಸಿದ ಮೋಹನಾಂಗಿಯ ವೇಷವನ್ನು ನೋಡಬೇಕಂತ ಪರಮಾತ್ಮ ಅಂದಾಗ ಆಕೆ ಮಾರು ವೇಷದಲ್ಲಿ ಪರಮಾತ್ಮ ಉದ್ಯಾನವನವನ್ನು ಸಂಚಾರ ಮಾಡುವಾಗ ಪಾರ್ವತಿ ಸಮೀಪಾಳ ಆ ಕಡೆ ಉದ್ಯಾನವನದಿಂದ ವಿಷ್ಣು ಈ ದೇವ ಕನ್ಯೆಯ ಲಕ್ಷಣ ಏನಿಲ್ಲ, ಎಷ್ಟು ಲಕ್ಷಣದಿಂದ ತೆಳುವಾದ ಬಟ್ಟೆಯನ್ನ ಹೊದ್ದುಕೊಂಡು ಚಳಿ ನೀರಿನ ತಂಪಿನಿಂದ ತನ್ನ ಅಂಗಾಂಗಗಳನ್ನು ಪ್ರದರ್ಶನ ಮಾಡ್ತಾ ಬಂದಾಗ ಆ ಒಂದು ಸ್ತ್ರೀಯರನ್ನು ದೇವ ಕನ್ಯೆಯನ್ನು ನೋಡಿ ವಿಷ್ಣುವೆ ಮಾರು ಹೋಗಿ ಪಾರ್ವತಿ ನನ್ನ ಸಮೀಪ ಇದ್ದಾಳೆ ಅನ್ನುವಂತ ಕಲ್ಪನೆಯನ್ನು ಮೀರಿ ಹೋಗಿ ಆಕೆಯನ್ನು ಹಚ್ಚಿಕೊಂಡ ಅಂತ ಪುರಾಣ. ಅದು ಪರಮಾತ್ಮ. ಹೇ ವಿಷ್ಣು, ಅಂತ ಭಸ್ಮಾಸುರನನ್ನ ಹೆಂಗೆ ನೀ ಮೋಹ ಪರವಶನಾಗಿ ಮಾಡಿದಿ, ಅಂಥದ್ದೇನು ಮಾಡಿದಿ ಅಂತ ಕೇಳಿದಾಗ ಅದು ಯಾವ ರೀತಿ ಹೇಳಬೇಕು ಅನ್ನುವುದು ಗೊತ್ತಿರದೆ ಪರಮಾತ್ಮನಿಗೆ ವಿಷ್ಣು ಭಗವಂತ ಪ್ರತ್ಯಕ್ಷ ಮಾಡಿ ತೋರಿಸಿದ್ರು. ಯಾವಾಗ ತೆಕ್ಕೆ ಬಿದ್ದಾಗ ವಿಷ್ಣು ತನ್ನ ರೂಪವನ್ನು ಕಂಡಾಗ ಪರಮಾತ್ಮ ನಾಚಿದ ಗೊತ್ತಾಯ್ತಲ್ಲ. ನನ್ನಂತವನೇ ಸೋತಿದ್ರೆ ಭಸ್ಮಾಸುರ ಸೋಲುವುದೇ ಎಂದು. ಹಾಗೆ ಇಂಥದ್ದನ್ನ ಶಕ್ತಿಯನ್ನ ಪಡೆಯಬೇಕಾಗಿದ್ರೆ ಯಾರಿಂದ ಅಂದ್ರೆ ಪರಮಾತ್ಮನಿಂದ. ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮ, ಇಲ್ಲಿ ರಾಮ ಹೈ ಕಾಮವೇ, ಯಾರ ಕಾಮ ಹೈ ವಾ ರಾಮ ಹೈ. ಇಲ್ಲಿ ರಾಮ ಅಂದ್ರೆ ಪರಮಾತ್ಮ ಅಂತ. ಪರಮಾತ್ಮನ ಧ್ಯಾನ ಆದಂದ್ರೆ ಕಾಮಗಳಿರಲಿಲ್ಲ, ಕಾಮಾದಿಗಳಾವಂದ್ರೆ ಅಲ್ಲಿ ರಾಮ ಇರೋದಿಲ್ಲ. ಅದಕ್ಕಾಗಿ ಸರ್ವವೂ ಪರಮಾತ್ಮಂದು ಅನ್ನುವಂತ ಭಾವವನ್ನು ನಾವು ತಂದುಕೊಂಡಾಗ ಯಾವ ವಸ್ತು ಪರಮಾತ್ಮನನ್ನ ಬಿಟ್ಟು ಅನ್ಯ ಇಲ್ಲ ಅಂತ ತಿಳಿದಾಗ ಅನ್ಯ ಜೀವಿಗಳ ಮೇಲೆ ಮೋಹ ಕಡಿಮೆ ಆಗ್ತದ, ಮಮಕಾರ ಕಡಿಮೆ ಆಗ್ತದ, ಕಾಮ ಕಡಿಮೆ ಆಗ್ತದೆ. ಅದಕ್ಕಾಗಿ
ಅಂತಹ ಪರಮಾತ್ಮ ಒಲಿಯೋದು ಯಾವುದಕ್ಕ ಅಂತಂದ್ರೆ ಮುಂದಿನ ಪದ್ಯದಲ್ಲಿ ಹೇಳಿದ ನಾನು, ಕರುಣಿಸೋ ಎನಗೆದನೆ ಬೇಡುವೆನು ಅಭವ, ಬೇರೊಂದು ವರವ ಒಲ್ಲೆನು ಮುಟ್ಟಿದರವ ಸಾಧನವ. ನನಗೆ ಕೃಪೆ ಮಾಡು, ದಯಾತ್ವ ತೋರು, ನನ್ನ ರಕ್ಷಣೆಯನ್ನು ಮಾಡು. ಯಾವ ರೀತಿ ನಾನು ಬೇಡುತ್ತೇನೆ? ಅಭವ ಅಂದ್ರೆ ಯಾರಿಗೂ ಹುಟ್ಟಲಾರದಂತ ಜನನ ಮರಣ ರಹಿತನಾದಂಥವನೇ ಪರಮಾತ್ಮ. ಅಂಥ ಪರಮಾತ್ಮನೇ ಪರಸುವನೇ, ನಾನು ಏನು ಬೇಡುತ್ತೇನೆಯೋ ಬೇಡಿದ್ದನ್ನೇ ಕೃಪೆ ಮಾಡಿ ನೀಡು, ನನಗೆ ನೀಡು. ಅದರ ಪ್ರಶ್ನೆಯಲ್ಲಿ ಮೊದಲೇ ಉತ್ತರದಲ್ಲಿ ಪ್ರಶ್ನೆ. ಮೊದಲೇ ಹೇಳು, ನಾ ಬೇಡ್ತೇನೆ, ಅದನ್ನ ಕರುಣಿಸು. ಅದನ್ನೇ ಬಿಟ್ಟು ಬೇರೊಂದು ವರವನ್ನೊಲ್ಲೆ, ಅದನ್ನೇ ಬಿಟ್ಟು ಅದಕ್ಕ 100 ಪಾಲು ದೊಡ್ಡದಾದಂತ ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ನನಗೆ ಬೇಡ. ನನಗೇನು ಬೇಕಾಗಿದೆ ಅಂದ್ರೆ ಮುಕ್ತಿ ದೊರೆಯಲು ಸಾಧ್ಯ. ಮೋಕ್ಷವನ್ನ, ಸ್ವರೂಪ ಸಾಕ್ಷಾತ್ಕಾರವನ್ನ, ಈ ಭವ ಬಂಧನವನ್ನ, ಜನನ ಮರಣವನ್ನ, ಈ ಭಯಂಕರವಾದ ಸಂಸಾರವನ್ನ ದಾಟಿ ಸ್ವರೂಪ ಆನಂದದ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕಾದ್ರೆ ಅದನ್ನ ಕೊಡ. ಅದು ಏನು ಬೇಕಾದಂತ ನೆನಪರ್ತದೆ, ಅದನ್ನ ನಾ ಕೊಡ ಅಷ್ಟೇ ಕೇಳಿದ್ವಿ. ಕೊಡೋದು ನಿನಗೆ. ಅವಾಗ ಅವ್ರು ಹೇಳಿದ್ರು, 3 ನುಡಿಯಲ್ಲಿ ಒಂದು ನಿಜಭಕ್ತಿ ಹೇಳ್ಯಾರ, ಮತ್ತು ವೈರಾಗ್ಯ ಹೇಳ್ಯಾರ, ಮತ್ತು ಜ್ಞಾನವನ್ನು ಹೇಳಿ. ಇದನ್ನೇ ಕೊಡು. ಏನ್ ಕೊಡು? ಭಕ್ತಿ, ಜ್ಞಾನ, ವೈರಾಗ್ಯವನ್ನ ನನಗೆ ಕೊಡು ಅನ್ನುವಂತ ಬೇಡಿಕೊಂಡಂತ ಏನು ಬೇಡಿಕೆ ಅದ, ಅದೇ ಮಾರ್ಗವಾಗಿ ನಾವು ಹೋಗ್ಬೇಕಂತ ಗುರಿ ಮುಟ್ಟಬೇಕಾದ್ರೆ. ಮತ್ತೆ ಸಹಜ ಸುಜ್ಞಾನ ಇರಬೇಕಲ್ಲ. ಅದು ಹೇಗಂದ್ರೆ, ಅದು ಇದು ಎನ್ನದೇ ತತ್ವವ ನೇತಿಗೆಳೆದು ಉಳಿದ ಸದಮಳ ಚಿದಾನಂದ ಪೂರ್ಣತಾನೆಂದು ಹೃದಯದೊಳು ನಂಬಿ ಬಹು ಮತ ಗಳಿಸದೆ ಮತ್ತೆ ಕೊದುಳದಿಂದ ಇರಲ್ಲದೆ ಸಹಜ ಸುಜ್ಞಾನ. ಈ ಪದ್ಯ ಕೇಳಿಬಿಟ್ಟು ಸಾಕು. ತರ್ಕವಾದಿಗಳಿಗೆ, ಮತವಾದಿಗಳಿಗೆ ಎಲ್ಲರಿಗೆ ಅವರು ಉತ್ತರವನ್ನು ಕೊಡ್ತಾರೆ. ಕಾರಣ ಇದು ಸಹಜ ಸುಜ್ಞಾನ ಮಾರ್ಗ ಅಂತ. ಅದು ಇದು ಎನ್ನದೆ, ಅದು ತತ್ವಮಸಿ ಮಹಾವಾಕ್ಯದ ತತ್ವ ಅಸಿ ಪದದಲ್ಲಿ ಆ ಪರಮಾತ್ಮ, ಈ ಜೀವಾತ್ಮ. ಹೌದು, ಈ ಪರಮಾತ್ಮನ ತತ್ವ ಬೇರೆ, ಜೀವಾತ್ಮನ ತತ್ವ ಬೇರೆ. ಶುದ್ಧಮಾಯ ತತ್ವ ಬೇರೆ, ಅಶುದ್ಧಮಾಯ ತತ್ವ ಬೇರೆ. ಎಲ್ಲ ವಾಚಾರ್ಥದ ತತ್ವಗಳೇನವ, ಆ ಎಲ್ಲಾ ತತ್ವಗಳನ್ನ ಅಲ್ಲಗಳೆದು ನೇತಿಗೆಳೆದು, ಇದು ನೀನಲ್ಲ, ಇದು ನೀನಲ್ಲ ಅಂತ ಎಲ್ಲವನ್ನ ತೆಗೆದ ಹಾಕಿದ ಮೇಲೆ ಏನು ಉಳಿತದಂದ್ರೆ ಸದಮಳ ಚಿದಾನಂದ ಪೂರ್ಣ. ಗುರುವೇಳ ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣವಾದ ವಸ್ತು. ಇಷ್ಟು ಹೇಳಲ್ಲ, ಅದೇ ತಾನೆಂದು. ಅದೇನು ಉಳಿದ ಉಳಿಮೆಯೇ ನೀನಂದರ ಅವರು. ಏನ್ ಉಳಿತಪ್ಪ ಅದು ನಿಂದ್ರು. ತಾನೆಂದು ಹೃದಯದಳು ನಂಬೆಂದು, ಮನುಷ್ಯನಲ್ಲಿ ನಂಬಬೇಕು, ವಿಶ್ವಾಸ ಆಗ್ಬೇಕಂತ. ವಿಶ್ವಾಸ ಆಗಲಿಲ್ಲ ಹೃದಯದಲ್ಲಿ ಅಂದ್ರೆ ಎಷ್ಟು ವರ್ಷ, ಎಷ್ಟು ಯುಗಗಳ ಪರ್ಯಂತರ ನಾವು ವಾಚಾರ್ಥದ ವಿದ್ವಾಂಸರಾಗುವುದು ವಿನ ಜ್ಞಾನದ ಪಂಡಿತರಾಗಲಿಕ್ಕೆ ಸಾಧ್ಯ. ಅದು ತಿಳಿದ ಮೇಲೆ ನಂಬಿಕೆ ಆಯ್ತಿಲ್ಲ, ಮತ್ತೆ ನೀವು ಬಹುಮತ ಗಳಿಸದೆ
ಮತ್ತೆ ಶುರು ಮಾಡಬೇಡ. ಆ ಮತದವರು ಹಿಂಗೆ ಹೇಳಿದ್ರು, ಈ ಮತದವರು ಹೀಗೆ ಅವರು ಭಕ್ತಿಯಿಂದ ಮುಕ್ತಿ ಅಂತಾರೆ, ಒಬ್ಬರು ಜ್ಞಾನದಿಂದ ಅಂತಾರೆ, ಒಬ್ರು ಕರ್ಮದಿಂದ ಅಂತಾರೆ, ಒಬ್ರು ಯೋಗದಿಂದ ಅಂತಾರೆ. ಹೀಗೆ ಸಣ್ಣ ಮತದವರ ಮತಗಳುಂಟು. ಅವೆಲ್ಲವನ್ನ ನೀನ್ ಏನು ಮಾಡುವ ಅಂತಂದ್ರೆ ಬಹುಮತವೆನಿಸದೆ ಆ ಮತದಲ್ಲಿ ಹಂಗೇಳಿ ಎಣಸಕ್ಕೆ ಹೋಗೋಣ ನೀನು. ಆಗ ಸಂತೋಷದಿಂದ ಪದುಳದಿಂದ ಇರಲ್ಲ ಅಂದ್ರೆ ಸಂತೋಷದಿಂದ ಆನಂದದಿಂದ ಇದ್ರೆ ಅದೇ ಸಹಜ ಸುಜ್ಞಾನ. ತಿಳ್ಕೊ. ಮತ್ತೆ ವೈರಾಗ್ಯ ಹೆಂಗಿರ್ಬೇಕು ಅಂದ್ರೆ ಅಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ನಾಲ್ವ ಕಾರಣಗಳು ಆವ ಕೊರೆಗಳು ಗುರು ದೇವತಾಗಳು ಅನುರಾಗದಲ್ಲಿ ಇದೆ ಭಕ್ತಿ ಅಂತ ಮೊದಲನೇ ನುಡಿ ಹೇಳ. ಎರಡನೇ ನುಡಿ ಸಹಜ ಸುಜ್ಞಾನ ಹೇಳ. ಮೂರನೇ ನುಡಿ ಅರಿದು ವನಿತಾದಿ ವಿಷಯದೊಳ್ಳ ದೋಷವನ್ನು ತೊರೆದು ಅವನು ಮರಳಿ ಮೋಹಿಸದೆ ಚಳಿಯಾಗಿ ಕೊರತೆಯಿಲ್ಲದ ಶಂಭುಲಿಂಗ ಅಂತೆರೆ ಭೋಗ ಬೆರಕವಿಲ್ಲದು ಅದು ಈಗ ಪರಮ ವೈರಾಗ್ಯ. ವನಿತಾದಿ ವಿಷಯದೊಳ್ಳ ದೋಷವನ್ನು ಇದು ಬಹಳ ಕಷ್ಟ. ಯಾಕಂದ್ರೆ ವನಿತಾದಿಯಲ್ಲಿ ಇರುವಂತದ್ದು ದೋಷ ತೆಗೆದುಕ ದೋಷ. ನಾವು ವಸ್ತುಗಳನ್ನ ಬಿಡಬೇಕಂತ ಎಲ್ಲಿ ಹೇಳಿಲ್ಲ. ವೇದಾಂತ ಶಾಸ್ತ್ರದಲ್ಲಿ ವಸ್ತುಗಳಲ್ಲಿ ಇರುವಂತ ದೋಷಗಳನ್ನು ತೆಗೆದು ದೋಷ ವನಿತಾದಿ ದೋಷ ಯಾಕ್ರಿ? ಇದು ನಷ್ಟಕ್ಕೆ ಒಳಗಾಗ್ಯದ, ಇದು ಹುಟ್ಟದ, ಇದು ವಿಕಾರ ಆಗ್ತದ, ಮತ್ತು ಇದು ಜಡ ಆದ ಮತ್ತು ದುಃಖದಿಂದ ಕೂಡದ ಸುಖ ಇಲ್ಲ. ಅರಿತು ತಿಳಿದಂದ್ರ ಅವರು ಸುಮ್ಮನೆ ತಿಳಿಲಾರ್ದ ಒಂದೊಂದು ಬಿಡಗಂತ ಹೋಗಿ ಯಾಕಿಂಗ್ ಮಾಡ್ತಾರ ಅಂತ ಮಹಾತ್ಮರು, ಅದು ಪರವೈರಾಗ್ಯ ಆಗ್ತದೆ. ಹಾಗೆ ಮರಳಿ ಮೋಹಿಸದ ಚಳಿಯಾಗಿದ್ರೆ ಮತ್ತೆ ಇಲ್ಲಿ ಆನಂದ ಆದ ಅಂತ ಅನ್ಬಾಡಲ್ಲ. ತಿಳಿದ ಮೇಲೆ ಮತ್ತೆ ಆನಂದ ಆದಂತ ಅಲ್ಲಿಗೆ ಹೋಗ್ಬೇಡ, ಅವನ್ನ ಮುಟ್ಟಬೇಡ, ತಟ್ಟಬೇಡ, ಅಥವಾ ಅವರ ಕೈಯಿಂದ ಮಾಡಿದಂತ ಅಡಿಗೆಯನ್ನು ಊಟ ಮಾಡಬೇಡ. ದೋಷ ಬರದು ಹಿಂಗಲ್ಲ, ಅದಿರೋದು ದೋಷದಾಗ ನೀವು ತಿಳ್ಕೊಂಡು ದೋಷದ. ಹಾಗೆ ಕೊರತೆ ಇಲ್ಲದೆ ಅಂದ್ರೆ ಯಾವ ಕಡಿಮೆ ಇಲ್ಲದ, ಏನು ಕಡಿಮೆ ಇಲ್ಲ, ಆನಂದಕ್ಕ ಕಡಿಮೆ, ಸುಖಕ್ಕೆ ಕಡಿಮೆ ಇಲ್ಲದಂತ ಶಂಭುಲಿಂಗದಂತಿರೆ. ಪರಮಾತ್ಮನಲ್ಲಿ ಸುಖಕ್ಕೆ ಕಡಿಮೆ ಆಗಿದೆ, ಆನಂದಕ್ಕೆ ಕೊರತೆ ಆಗಿದೆ ಇಲ್ಲ. ಅದ್ರಂಗ ನೀನು ಭೋಗದ ಎರಕ ಇಲ್ಲ, ಭೋಗದಲ್ಲಿ ನೀನು ನಾನು ಕೂಡುವುದಿಲ್ಲ. ಆತ್ಮ ಈ ಭೋಗ ಕೊಡ್ತಿದ್ದೇನೆ. ಇವೆಲ್ಲ ಶರೀರ ಭೋಗಗಳು, ಇಂದ್ರಿಯಾದಿಗಳ ಭೋಗಗಳು, ಮನಸ್ಸಿನ ಭೋಗ, ಬುದ್ಧಿಯ ಭೋಗ, ಅಹಂಕಾರದ ಭೋಗ, ಒಟ್ಟು ದೇಹದ ಭೋಗಗಳೇ ವಿನಃ ದೇಹಕ್ಕೆ ಸಾಕ್ಷಿಯಾಗಿ ತತ್ವಚಿತ್ತ ನಿತ್ಯ ಆನಂದ ಪರವಾಗಿರುವಂತ ನಿನಗೆ ಯಾವುದೂ ಇಲ್ಲ. ನಮಗಾದಲ್ಲಿ ಜನ ಇಲ್ಲ, ಮರಣಿಲ್ಲ, ದುಃಖ ಇಲ್ಲ, ಸುಖ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಯಾರಿಗೆ ಆತ್ಮವೇ ಇಲ್ಲ. ಆ ರೀತಿ ನೀವು ಮುಟ್ಟಿದರೆ ಅದು ಪರಮ ವೈರಾಗ್ಯ. ಹೀಗೆ ಮೌನದಿಂದ ಆಲಿಸುತ್ತಿದ್ದ ಮಹಾಂತಪ್ಪ ಕ್ಷಣಕಾಲ ಕಣ್ಣು ಮುಚ್ಚಿ ಕಣ್ಣನ್ನು ಬಿಟ್ಟು ಹೇಳಿದ, ಹೇ ಗುರುಗಳೇ, ಇಂಥದ್ದನ್ನು ಯಾರಾದರೂ ಬೇಡಿದ್ದಾರೇನು ಅಂತ ನನಗೆ ಸಂಶಯ ಬಂತ. ಜಗತ್ತಿನಲ್ಲಿ ಏನೇನೋ ಬೇಡಿದವರು ಉಂಟು. ವೈದ್ಯಗಳನ್ನ ಬೇಡ, ಆ ಪ್ರಶ್ನೆ ಬೇರೆ. ಯಾರಾದರೂ ವೈದ್ಯಗಳನ್ನು ಬೇಡ್ತಾರೆ, ಅಂತ ಸೂರ್ಯರು ಕೂಡ ಉಂಟು. ಬುದ್ಧ ಕುಳಿತ ವೈದ್ಯನ ಕೊಡುವಂತಿಗೆ ತಪಸ್ಸು ಮಾಡಿ ಆಗಲೇ ತಥಾಸ್ತಂತ ಕೊಟ್ಟರು.
ಆದರೆ ಇಂಥ ಕಠಿಣವಾದ ನಿಜವಾದ ಭಕ್ತಿ, ನಿಜವಾದ ಸುಜ್ಞಾನ, ಈ ಪರಮ ವೈರಾಗ್ಯವನ್ನ ಬೇಡುವಂತ ಇದುವರೆಗೆ ಯಾರು ಹೇಳಲ್ಲ. ಅದನ್ನು ಬೇಡವರು ಸಾಮಾನ್ಯ ಮಾತು, ವಿಚಾರ ಮಾಡಿ ಮಾಡಿದಂತ ಅನುಭವನ ಮಾತು. ಮತ್ತೆ ಅವಾಗ ಹೇಳಿದ ಗುರುಗಳೇ, ಇವಲ್ಲದೆ ಇವು ಮೂರಲ್ಲದೆ ಇನ್ನೇನದ ಬೇಡಿಕೊಳ್ಳುವುದು ದೇವರಿಗೆ ಅಂತ ಆತನು ಅಂದ. ಇಂಥ ಹಾಡುಗಳನ್ನ, ಪದಗಳನ್ನ ಇನ್ನೂ ಬರೆಯಿರಿ, ಇನ್ನೂ ನಿಮ್ಮಿಂದ ಹೊರಗೆ ಬರಲಿ, ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಮಹಾಂತಪ್ಪ ಅವರು ಮಾತಾಡಿದ್ರು. ಮುಂದೆ ಅವರು ಪ್ರಯಾಣ ಮಾಡ್ತಾ ಮಾಡ್ತಾ ಒಂದು ದೇವಾಲಯದ ಬಳಿ ಬಂದ್ರು. ಅಲ್ಲಿ ಒಂದು ಬಂಡಿ ಬಂದು ನಿಂತಿತ್ತು. ಆ ಬಂಡಿ ಹೊಡೆಯುವಂತ ವ್ಯಕ್ತಿ ಕೆಳಗೆ ಇಳಿದು ಎತ್ತುಗಳನ್ನ ಗಾಡಿಗೆ ಕಟ್ಟಿ ಅದರಿಂದ ಇಬ್ಬರು ಕೆಳಗಿಳಿದರು. ಒಬ್ಬಳು 16-18 ಹುಡುಗಿ, ಇನ್ನೊಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ. ಆತ ಬಹುಶಃ ಹುಡುಗಿಯ ತಂದೆಯಿರಬಹುದು. ಬಂಡಿಯಿಂದ ಇಳಿದವರು ಸೀದ ದೇವಸ್ಥಾನಕ್ಕೆ ಹೋದ್ರು. ಎದುರಿಗೆ ನಿಜಗುಣರು ಮಹಾಂತಪ್ಪರನ್ನ ಕಂಡು ಯಾರೋ ಸ್ವಾಮಿಗಳೆಂದು ಬೆಳಿಗ್ಗೆ ಬಂದು ನಮಸ್ಕರಿಸಿದ್ರು. ಅವ್ರು ಬಂದು ನಮಸ್ಕಾರ ಮಾಡಿದ್ರು. ನಿಜಗುಣರು ಅವರು ಕೇಳಿದ್ರು, ಕುಳಿತುಕೊಳ್ಳಿ, ಯಾವ ಊರು? ಒಳ್ಳೆ ಬಿಸಿಲಿಗೆ ಹೊರಗಿದ್ದೀರಿ, ಎಲ್ಲಿ ಎಂದಾಗ ನಮ್ಮದು ಇಲ್ಲೇ ಒಂದು ಹಳ್ಳಿ, ನಾವು ಗಾಳಿಪುರಕ್ಕೆ ಹೊರಟೀವಿ. ಕುಳಿತುಕೊಳ್ಳುತ್ತಾ ಹೇಳಿದ ಆ ವ್ಯಕ್ತಿ, ಗಾಳಿಪುರ ಅಂದಾಗ ಎಲ್ಲರ ಬಾಯಲ್ಲಿ ಏಕವಚನದಲ್ಲಿ ಗಾಳಿಪುರ ಅಂತ ಬಂದಾಗ, ಹೌದು, ಈಕೆ ನನ್ನ ಮಗಳು, ನನ್ನ ಮಗಳನ್ನ ಗಾಳಿಪುರಕ್ಕೆ ಕೊಟ್ಟಿದ್ದೇನೆ, ನನ್ನ ಅಳಿಯನು ಕೂಡ ಬಂದಿದ್ದಾನೆ, ಕಾರಣಾಂತರದಿಂದ ಹಿಂದೆ ಬಿದ್ದು ಇನ್ನೂ ಸ್ವಲ್ಪದಲ್ಲಿ ಇಲ್ಲಿಗೆ ಬರೋನು ಇದ್ದಾನೆ. ಅಲ್ಲಿ ಅಷ್ಟರೊಳಗಾಗಿ ಆ ಯಾವ ವ್ಯಕ್ತಿಯೂ ಕೂಡ ಅಲ್ಲಿ ಬಂದ. ಆತ ಯಾರು? ಈ ವಯಸ್ಕ ಆ ಹುಡುಗಿಯ ಗಂಡ. ಆವಾಗ ತಾವು ಯಾವ ಕಡೆಯವರು ಅಂತ ಅವರು ಕೇಳಿದಾಗ ಗಾಳಿಪುರ ನಿಮಗೆ ಗೊತ್ತಾದೇನು ಅಂತ ಕೇಳಿದ್ರು. ಗೊತ್ತಿಲ್ಲದೆ ಏನು, ನಿಜಗುಣರಂತ ಮಹಾರಾಜರಿರುವ ರಾಜ್ಯ ಅದು ಅಂತ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರವರು. ಅವಾಗ ಮಹಾಂತಪ್ಪ ನಿಜಗುಣರು ಒಬ್ಬರ ಮುಖವನ್ನೊಬ್ಬರ ನೋಡಿ, ಇಲ್ಲ ಸ್ವಾಮಿ, ನಿಜಗುಣರು ಜಂಗಮ ದಾಸೋಯಿ, ಅವರ ಕೀರ್ತಿಯನ್ನು ಕೇಳಿದ್ದೇನೆ, ಮಹಾಜ್ಞಾನಿಗಳಂತೆ, ಪರಮ ವೈರಾಗ್ಯಗಳಂತೆ. ನನ್ನ ಅಳಿಯರಿಗಂತೂ ನಿಜಗುಣರ ಮಾತನ್ನ ಕೇಳಿದಾಗ ಅವನು ಹೇಳುವ ಮಾತುಗಳಲ್ಲಿ ಎಷ್ಟು ಕೇಳಿದರೂ ಇನ್ನು ಕೇಳಬೇಕಂತ ಅನಿಸ್ತದ. ಆ ವಿಷಯ ನಮಗ್ ಗೊತ್ತು ಅಂತ ಹೇಳಿದಾಗ, ಮೊನ್ನೆ ಶಿವರಾತ್ರಿ ಕಡೆಗೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ರಂತ. ಅವ್ರು ವಾಪಸ್ ಹೋಗುವಾಗ ಮಹಾ ಉತ್ಸವ ನಡೆಸಂತ ಎಲ್ಲಾ ವಿಷಯವನ್ನು ನಾವು ಕೇಳಿದ್ದೀವಂತು. ಸರಿ ಅಂದ್ರು. ಅಲ್ಲಿಗೆ ಅಳಿಯೇ ಬಂದಾಗ ನಮಸ್ಕಾರ ಮಾಡಲು ಹೋದಾಗ ದಿಟ್ಟಿಸಿ ನೋಡಿದ ಆತನಿಗೆ ಗೊತ್ತು ನಿಜೋರು ಮೂರಲ್ಲ. ಅವಾಗ ಕೂಡಲೇ ಸಂಶಯವನ್ನ ಪರಿಹರಿ ಮಾಡಿಕೊಂಡು ತನ್ನ ಮಾವನು ನಿರೀಕ್ಷಿಸದೇ ಇದ್ದ ಭಕ್ತಿ ಗೌರವಗಳಿಂದ ನಿಜಗುಣರೇ ನಮಸ್ಕಾರವನ್ನು ಮಾಡಿ, ಇದೇನು ಮಹಾಸ್ವಾಮಿ ತಾವು ಇಲ್ಲಿ ಯಾಕೆ ಬಂದಿ ನೀವು? ನನ್ನ ಕಣ್ಣಲ್ಲೇ ನಾನು ನಂಬಲಾರವನಾಗಿದ್ದೇನೆ, ಆದರೆ ಮಹಾಂತಪ್ಪನನ್ನು ಅನೇಕ ವೇಳೆ ನೋಡಿದ್ದರಿಂದ ಗುರುತಿಸಲು ಸಾಧ್ಯವಾಯಿತು. ನಿಮ್ಮನ್ನು ಬಹಳ ಸಲ ನೋಡಿಲ್ಲ, ರಾಜರನ್ನು ಬಹಳ ನೋಡಕ್ಕಾಗಲ್ಲ, ಮಹಾಂತಪ್ಪನ ಬಹಳ ಸಲ ನೋಡಿಲ್ಲ, ಅವರ ಗುರುತಿನಿಂದ ನಿಮ್ಮ ಗುರುತಿಸಿದಂಗಾಯ್ತು ಅಂತ ಹೇಳಿದಾಗ ಆಶ್ಚರ್ಯದಿಂದ ಆ ಮಾವನು ಕೂಡ ಬೆಚ್ಚಿಗೆ ಅಂತ ಮುಂದೆ ಹೀಗೆ ಅದು ನಡೀತು. ಆಗ ನಿಜಗುಣರಿಗೆ ಹೇಳಿದ್ರು,
ನೀವು ನನ್ನನ್ನು ಇನ್ನು ರಾಜನೆಂದೇ ತಿಳಿದು ಮಾತನಾಡುತ್ತಿದ್ದೀರಿ. ನಾನೀಗ ರಾಜನಲ್ಲ, ಒಬ್ಬ ಸನ್ಯಾಸಿ. ಯಾವಾಗಲೂ ಅನುಕೂಲವನ್ನೇ ಹುಡುಕುವವನು ಸನ್ಯಾಸಿ ಆಗಬಹುದೇ? ಅವ್ರು ಹೇಳಿದ್ರು, ನಿಮ್ಗ ಇಲ್ಲಿ ವಸತಿಗಾಗಿ ಇರುವಿಕೆಗಾಗಿ ಬಹಳ ಅನುಕೂಲ ಅದ, ಮುಂದೆ ಅನಾನುಕೂಲ ಬಹಳ ಆಗ್ತದ. ಕಾರಣ ಇವತ್ತು ವಸತಿ ಇಲ್ಲೇ ಮಾಡಿ ಮುಂದೆ ಹೋಗುವಂತ ದೇವಾಲಯದ ಅರ್ಚಕರು ಅಂತ ಹೇಳ್ಕೊಂಡಾಗ ಹೇಳಿದ್ರು, ಸನ್ಯಾಸಿ ಆದವನು ಅನುಕೂಲವನ್ನು ಹುಡುಕಬಾರ್ದು ಅಂತ ಮಾತುಗಳಲ್ಲ. ಅದಕ್ಕ ಅನುಕೂಲವನ್ನ ಹುಡುಕಿದವನು ನಿಜವಾದ ಸನ್ಯಾಸಿ ಆಗಲಾರ. ಹಾಗೆ ಇದು ವಿಚಾರ ಮಾಡಿದ್ರೆ ಹೋಗುದು ನಾವು ಆರೂಢ ಜ್ಯೋತಿ, ಬಸವಾನಂದರು, ಲಿಂಗತಾಪ್ನವರು ಅನುಕೂಲ ನೋಡಿಲ್ಲ. ಅವ್ರಿಗೆ ಎಂತ ಸನ್ಯಾಸಿ ನಾವು ಅನ್ಕೊಂಡ್ರೆ ಬಟ್ಟೆ ಹಾಕಿದಾಗ ಮಾತ್ರ ಸನ್ಯಾಸಿ ಅಂತ ನಾವು ಅನ್ಕೊಂಡೆ. ಆ ತಪ್ಪು. ಹೀಗೆ ಮುಂದೆ ಹೇಳೋದು, ಸ್ವಲ್ಪ ದೂರ ಹೋದ ಮೇಲೆ ರಾಜರಾಗಿ ಅದೆಷ್ಟೋ ಜನರ ಹೃದಯದಲ್ಲಿ ನೀವು ನೆಲೆಸಿದ್ದೀರಿ ಮಹಾಸ್ವಾಮಿ ಅಂತ ಮಹಾಂತಪ್ಪ ಮತ್ತೆ ತೆಗೆದ ಮೇಲೆ ಎಷ್ಟು ಜನರಿಗೆ ನೀವು ಬೇಕಾದಂತರಾಗಿತ್ತು ಅಂದಾಗ ಆ ನನ್ನ ಹಳೆಯ ಜೀವನವನ್ನು ಗುರುತಿಸುವ ಗಡಿಯನ್ನ ಬಹುಶಃ ನಾವಿನ್ನೂ ದಾಟದೆಂದೇ ಹೇಳಬೇಕು. ಇಲ್ಲಿಂದ ಮುಂದೆ ನಮ್ಮನ್ನು ಯಾರೂ ಗುರುತಿಸಬಾರದು, ಇನ್ನು ನೆಮ್ಮದಿಯಿಂದ ನಡೆಯಬಹುದು ಅಂತ ಮತ್ತೆ ಪ್ರಯಾಣ ಮುಂದುವರೆದು ಬಹಳತ್ತು ಹೋದ ಮೇಲೆ ದೂರದ ಮಾತೇಕೆ ಮಾಂತಪ್ಪ, ಎಷ್ಟು ಬದಲಾಗುತ್ತದೋ ಆಗ ನಾವು ನಮ್ಮ ರಾಜಧಾನಿಗೆ ಹೋದರೂ ನಮ್ಮನ್ನು ಯಾರೂ ಗುರುತಿಸದೇ ಇರಬಹುದು. ಮಾಂತಪ್ಪ ಸಂಶಯ ವ್ಯಕ್ತಪಡಿಸುವ ಇನ್ನೇನು ಬದಲಾವಣೆ ಆಗ್ತದೋ ಗೊತ್ತಿಲ್ಲ ಅಂದಾಗ ಅಷ್ಟು ಇಷ್ಟಂತ ಹೇಳಕ್ ಬರಂಗಿಲ್ಲ. ಇದೆಲ್ಲವನ್ನ ಮುಗಿಸಿ ಮರಳಿ ಎಂದಾದ್ರೂ ನಾವು ಗಾಳಿಪುರಕ್ಕೆ ಹೋದ್ರೂ ಕೂಡ ನಮ್ಮನ್ನ ರಾಜ ಅಂತ ಗುರುತಿಸಲಾರದಷ್ಟು ಬದಲಾವಣೆ ಆದರೂ ಆಗಬಹುದು. ನಿಜವಾದ ಬದಲಾವಣೆ ಹೆಂಗೆ ಇರ್ತದೆ. ಹಾಗಾಗಿ ಆ ವೇಳೆಗೆ ಕಾಲ ಅಂದ್ರೆ ಸಮಯ ವರ್ಷಗಳು ಹೊರಡಿರ್ತಾವ. ಮತ್ತು ಅವರ ಮನಸ್ಸಿನಲ್ಲಿ ಇರುವಂತ ನೆನಪು ಮರೆಯಾಗಿರ್ತಾವ. ಹೀಗೆ ಹಳೆಯದನ್ನು ಮರೆತು ಹೊಸದನ್ನ ಸ್ವಾಗತಿಸುವುದೇ ನಿತ್ಯ ಪರಿವರ್ತನಶೀಲವಾದ ಈ ಜಗತ್ತಿನ ಒಂದು ಸಹಜ ಗುಣ ಅಂತ. ಜಗತ್ತೇನಂದ್ರೆ ತಮ್ಮ ಕಾಲಕ್ಕೆ, ತಮ್ಮ ಸ್ಮೃತಿಗೆ, ಕಾಲಕ್ಕೆ ಏನೇನಾದ ಅದನ್ನ ಇಟ್ಟುಕೊಂಡು ನಂತರದ ದಿನಗಳಲ್ಲಿ ಮರೆಯುವುದೇ ಜಗತ್ತಿನ ಸಹಜವಾದ ಗುಣ ಅಂತ. ಅದಕ್ಕಾಗಿ ನಾನು ಈ ಮಾತು ಹೇಳ್ತೀನಿ. ಪ್ರಯಾಣ ಮೌನವಾಗಿ ಸಾಗಿ ಆಗಲೇ ಸೂರ್ಯ ಪಡೋಣ ಪರ್ವತದ ಹಿಂದೆ ನೋಡ್ತಾ ಇದ್ದ. ಅನಂತ ಹಕ್ಕಿಗಳು, ಪಕ್ಷಿಗಳು ಇವರು ನಡೆದ ದಾರಿಯಲ್ಲಿ ಹಿಂಬಾಲಿಸಿಕೊಂಡು ಬರುವಂತೆ ಕಾಣ್ತಿತ್ತು. ಮಾತಿಲ್ಲದ ಮೌನವಾಗಿ ಸಾಗಿದ ದಾರಿ. ಮಹಾಂತಪ್ಪ ಏನೇನೋ ಆಲೋಚನೆ ಮಾಡದಂಗಿತ್ತು. ಏನು ಮಹಾಂತಪ್ಪ ಏನೇನು ಗಹನವಾಗಿ ಆಲೋಚನೆ ಮಾಡುವಂತಿದೆ ಅಂತ ಅಂದಾಗ, ಏನು ಇಲ್ಲ ಸ್ವಾಮಿ, ನೀವು ರಾಜ ಆಗಿದ್ದಕ್ಕೆ ಏನಾದರೂ ಒಂದು ಶಾಶ್ವತವಾದ ಗುರುತು ನಮ್ಮ ರಾಜಧಾನಿಯಲ್ಲಿ ಉಳಿಯಲಿಲ್ಲವಲ್ಲ ಎಂದು ಆಲೋಚನೆ ಮಾಡ್ತಾರೆ. ಎಂಥ ರಾಜ ಅಂಥ ಪ್ರಜೆಗಳಿಗೆ ತಂದೆಯಾಗಿ ಇಷ್ಟು ಜನರ ಹೃದಯದಲ್ಲಿ ಗೆದ್ದಂತ ಒಬ್ಬ ರಾಜ ಮಾಡಿದಂತ ಕಾರ್ಯಗಳು ಅದ್ಭುತವಾದವು. ಮತ್ತೆ ಕಾಲ ಬದಲಾವಣೆ ಆಗ್ತದಂತ್ರಿ, ಸ್ಮೃತಿ ಬದಲಾವಣೆ ಆಗ್ತದ. ಮುಂದಿನ ಪೀಳಿಗೆಗೆ ಬರ್ತಕ್ಕಂತ ದಿನಗಳಲ್ಲಿ ನಿಮ್ಮ ಇತಿಹಾಸವನ್ನು ಉಳಿಸ್ತಕ್ಕಂತ ಯಾವುದೋ ಒಂದು ಕಾರ್ಯ ಮಾಡಿದ್ರು ನಾವು ಅದೆಷ್ಟು ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತದ ಅಂದಾಗ
ನಿಮ್ಮನ್ನು ಕಂಡ ಆ ಜನವೆಲ್ಲ ಅಳಿದು ಹೋದ ಮೇಲೆ ನೀವೇ ರಾಜರಾಗಿದ್ದದಕ್ಕೆ ಅರಿಯದಂತಾಗಿ ಹೋಗೋದಲ್ಲ. ಮುಂದಿನ ಜನಕ್ಕ ನಿಜವಾಗ್ಲೂ ಈ ರಾಜ್ಯವನ್ನು ಆಳಿದ್ರು ಅಂತಕ್ಕಂಥ ಅರಿವು ಕೂಡ ಇಲ್ಲದಾಗ್ತದ ಅಂತ ಅಂದಾಗ ನಾನು ಎಷ್ಟೋ ಸಲ ನಿಮಗೆ ಹೇಳಿದೆ, ರಾಜರೇ, ಅವಾಗ ನೀವು ಯಾವಾಗಲೂ ದಾನವನ್ನು ಮಾಡುವಾಗ, ದತ್ತಿಯನ್ನು ಬಿಡುವಾಗ ಮತ್ತು ಇತರ ಪ್ರಮುಖವಾದ ಸನ್ನಿವೇಶಗಳಲ್ಲಿ ನೀವು ಕೆಲವೊಂದು ಶಿಲಾಶಾಸನಗಳನ್ನ ಬರಿಸಿದನು ಅಂತ ಹೇಳಿದೆ. ನಾ ಅವತ್ತು ಬರಿಸಿದ್ದು ಉಂಟಿದ್ವಿ, ಅದನ್ನು ಮಾಡಲಿಲ್ಲ ಅಂತ ಅನ್ಸದ. ಅದಕ್ಕೆ ನೀವು ಒಪ್ಪುತ್ತಿರಲಿಲ್ಲ. ಆವಾಗ ಇದ್ದಿದ್ದರೆ ನಿಮ್ಮ ರಾಜತ್ವಕ್ಕೆ ಶಾಶ್ವತವಾದ ಸಾಕ್ಷಿಯನ್ನ ಜನ ಮಕ್ಕಳು ಕೂಡ ಅವ್ರು ಹೇಳ್ತಿದ್ವು. ಶಿಲಾಶಾಸ್ತ್ರ ಹೇಳ್ತಿದ್ವಿ. ಈಗಾಗಲೇ ಬರ್ತಾವ್ರು ಎಷ್ಟೋ ವರ್ಷದ ಶಿಲಾಶಾಸ್ತ್ರಗಳಲ್ಲಿ. ಇವರು ಹುಕ್ಕ ಬುಕ್ಕಗಳಿತ್ತು, ಕೃಷ್ಣದೇವರಾಯ ಕಾಲದಲ್ಲಿತ್ತು, ಅಶೋಕ ಚಕ್ರವರ್ತಿ ಕಾಲದಲ್ಲಿತ್ತು. ಇದು ಕೇಳ್ತೀವಿ ನಾವು. ಸಾಕ್ಷಿ ಶಾಸನಗಳೇ ಸಾಕು. ಅವಾಗಿದ್ದ ಜನ ಆಗೈತಿ ಇಲ್ಲ. ಆಗ ನಿಜವಾಗ ಹೇಳ್ತಾರೆ ಮಹಾಂತತ್ವ ಚೈತನ್ಯಗಳ ಸಾಕ್ಷಿಯನ್ನೇ ಹರಿಸಿ ಹಾಕುವ ಕಾಲಪುರುಷನ ಎದುರಿನಲ್ಲಿ ಜಡಕಲ್ಲುಗಳ ಸಾಕ್ಷಿಯ ಭ್ರಾಂತಿ ಏಕೆ ಮಹಾಂತಪ್ಪ? ಚೈತನ್ಯವಾಗಿರ್ತಕ್ಕಂಥ ಜೀವನ, ಆ ಜೀವನದ ಸಾಕ್ಷಿಯನ್ನೇ ನಾಶ ಮಾಡುವಂತ ಯಮನ ಅಧೀನದಲ್ಲಿ ಇರ್ತಕ್ಕಂಥ ಈ ಕಾಲಪುರುಷ, ಆ ಒಂದು ಬಲಾಢ್ಯ ಯಮನ ಎದುರಿನಲ್ಲಿ ಜಡಕಲ್ಲುಗಳ ಸಾಕ್ಷಿ ನಡೀತದೇನು? ನಡೆಯಿಲ್ಲ. ಆ ಕಾರಣ ಮೆಲ್ಲಗೆ ನಕ್ಕಾಂತ ನಿಜದಿಂದ ಹೇಳಿದ್ರು, ಮಹಾಂತಪ್ಪ, ನನ್ನ ರಾಜ ಜೀವನವನ್ನ ಜನ ಮರೆತು ಬಿಡಲಿ, ಆದರೆ ನನ್ನ ಹೊಸ ಜೀವನದಿಂದ ಲಭಿಸುವ ಫಲ ಸಾಧಕರಿಗೆ ಮಾರ್ಗದರ್ಶನವಾಗಿ ಚಿರಕಾಲ ಇರುವಂತಾದ್ರೆ ಸಾಕು. ಮೊದಲು ಏನು ಮಾಡಿದ್ವಿ ಅವು ಬೇಕಾಗಿಲ್ಲ. ಈಗ ಸಾಧಕರಿಗೆ ಸಾಧ್ಯವಾದಂತ ವಿಚಾರಗಳನ್ನ ಪಡೆದುಕೊಂಡು ಅದನ್ನ ಚಿರಕಾಲ ಯಾವಾಗಲೂ ಉಳಿದಂಥದ್ದು. ಯಾವಾಗಲೂ ಉಳಿದ ಯಾವುದು? ಬ್ರಹ್ಮ ಒಂದು. ಯಾವಾಗಲೂ ಇರೋದು ಯಾವುದು? ಆತ್ಮ ಒಂದು. ಅದರ ಇರುವಿಕೆ ಗೊತ್ತಾಗಿ ಜಗತ್ತಿನಲ್ಲಿ ಬ್ರಹ್ಮ ಸತ್ಯ, ಜಗನ್ ನಿತ್ಯ, ಇದು ಒಂದು ಸಾಕಂತ ಅಷ್ಟೇ. ಹಾಗಾಗಿ ಅದನ್ನ ಅಂತದ್ದನ್ನು ಸಾಧಿಸುವ ಶಕ್ತಿಯನ್ನ ನಾವೀಗ ಪಡಿಬೇಕಾಗ್ಯದ ಅಂತ ಹೇಳಿ ಅವ್ರು ಮುಂದುವರೆದ್ರು. ಅದಕ್ಕೆ ಸ್ವಲ್ಪ ಹೋದ ಮೇಲೆ ಊರ ಮುಂಭಾಗದ ಅರಳೆಯ ಕಟ್ಟೆ ಮೇಲೆ ಸ್ವಲ್ಪ ಕಾಲ ಇಟ್ಟು ಕೂತರು. ಸೂರ್ಯನಾಗಲೇ ಮುಳುಗಿದ. ಆತನ ಅರುಣರಾಗ ಕೊಡುವಣ ದಿಗಂತವನ್ನೆಲ್ಲ ವ್ಯಾಪಿಸಿ ಕೆಂಗಾವಿಯ ವಸ್ತ್ರವನ್ನ ಒದೆದು ಪ್ರಕೃತಿ ತಪೋ ದೀಕ್ಷೆಯನ್ನು ಕೊಡುವಂತೆ ಕಾಣಿಸಿದರು. ಇದುವರೆಗೆ ಕ್ರಮೇಣ ಆ ಕೆಂಪು ಕರೆಗೆ ಮರೆಯಾದಂತೆ ಮಸಕಾಗಿ ಕತ್ತಲು ಆವರಿಸಲು ಪ್ರಾರಂಭ ಆಯಿತು. ಇಬ್ಬರು ಎದ್ದು ಹಳ್ಳಿಯನ್ನ ಪ್ರವೇಶ ಮಾಡಿದರು. ಆ ರಾತ್ರಿ ಎಲ್ಲಿ ಕಳೆಯಬೇಕೆಂದು ಆಲೋಚನೆ ಮಾಡ್ತಿದ್ರು. ಆವಾಗ ತಿರುಮ ಕೂಡಲು ಜನರ ಆತಿಥ್ಯದಿಂದಾಗಿ ರಾತ್ರಿಗೆ ಆಹಾರದ ಆಲೋಚನೆ ಇರಲಿಲ್ಲ. ಹಳ್ಳಿಯಲ್ಲಿ ನಡೆಯುವಾಗ ಸುತ್ತಲೂ ಕಣ್ಣಾಡಿಸಿದ ಜನರು ನೆಲವನ್ನ ಬಿಟ್ಟು ಮೇಲೆ ಏಳಲಾರದೆ ಎದ್ದು ನಿಂತಿದ್ದ ಗುಡಿಸಲುಗಳಿಂದ ಕೂಡಿದ ಆ ಹಳ್ಳಿ ಕೇವಲ ದುಡಿಮೆ ಬಡವರ್ಗವೊಂದಲೇ ಕೂಡಿತ್ತು. ದುಡ್ಕೊಳ್ತಿರೋ ಹಳ್ಳಿ ಮನೆ ಸೋಪಿನಿಂದ ಕೂಡಿತ್ತು. ಮನೆಗಳ ಮುಂದೆ ದನಕರಗಳನ್ನು ಕಟ್ಟಿದ್ದರು. ಅವುಗಳ ಗಂಜಳ ರಸ್ತೆ ಮೇಲೆಲ್ಲ ಬಿದ್ದಿದ್ದು. ಗಂಜಲು ಗೊತ್ತಲ್ಲ,
ಅದರ ಪಕ್ಕದಲ್ಲಿ ಮಕ್ಕಳು ಆಡ್ತಿದ್ರು. ನಾವು ಎಂಡೆ ಚಲನೆ ಮಾಡ್ತಾವಲ್ಲ, ಆ ಪಕ್ಕದಾಗ ಹುಡುಗರು ಆಡೋದು. ದೊಡ್ಡವರು ಸಂಜೆ ಕೆಲಸದಲ್ಲಿ ತೊಡಗಿದ್ದರೂ ಊರ ಹೊರಗಿದ್ದ ಶುದ್ಧವಾದ ಗಾಳಿಯು ಈ ಜನರ ಪಾಲಿಗೆ ಇಲ್ಲವೇ ಆಗಿದೆ. ಎಲ್ಲಿ ಸರ್ ಶುದ್ಧವಾದ ಗಾಳಿ? ಆ ಜನರ ಜೀವನವನ್ನು ನೋಡಿ ಮಹಾಂತಪ್ಪ ನೋಡು, ಇದರಲ್ಲಿಯೇ ಹುಟ್ಟಿ ಇದರಲ್ಲಿಯೇ ಬೆಳೆದು ಇದರಲ್ಲಿಯೇ ಸಾಯುತ್ತಾರೆ ಇವರು. ನಮ್ಮ ರಾಜ್ಯದ ಒಂದು ಹಳ್ಳಿಯಲ್ಲಿ ದೊಡ್ಡ ಜಗಳವಾಗಿ ಅದನ್ನು ತೀರ್ಮಾನಿಸಲು ನಾನು ಮಂತ್ರಿಗಳು ಹೋಗಿದ್ದೀವಲ್ಲ, ಆಗ ಅಲ್ಲಿಯೇ ಕೂಡ ಇದೇ ಜೀವನವನ್ನ ಸಾಗಿಸುವಂತ ಜನಗಳನ್ನು ಕಂಡಿದ್ದೆ. ನಮ್ಮ ಜನ ಸಾಮಾನ್ಯರ ಜೀವನಸ್ಥಿತಿ ಹೀಗಾಗ ವಿಚಾರ ಮಾಡು. ನಾವು ರಾಜರಾಗಿ ಅರಮನೆಯಲ್ಲಿ ಮೆರೆಯುವುದಕ್ಕೆ ನಮ್ಮಂತವರಿಗೆ ನಾಚಿಕೆ ಆಗಬೇಕು. ನೋಡು ಮಾಂತಪ್ಪ, ತಮ್ಮ ರಾಜ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ನೋಡು, ಬದುಕು ಅಷ್ಟು ಸುಲಭವಾಗಿಲ್ಲ ಸ್ವಾಮಿ. ಬಿಡಲಾಗದ ಕಗ್ಗಂಟಿನಂತೆ ಅದು ಜಟಿಲವಾಗಿದೆ. ಅದನ್ನು ಈ ಜನ ಹೇಗೋ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಎಂದ ಮಹಾಂತಪ್ಪ ಕ್ಷಣಕಾಲ ಬಿಟ್ಟು ಮತ್ತೆ ತಾನೇ ಹೇಳಿದ, ಬದುಕುವ ಮಾರ್ಗವೇ ಹೀಗೆ ಒಂದು ನಿರಂತರ ಸಮಸ್ಯೆಯಾದರೆ ಇನ್ನು ಈ ಬದುಕಿನ ಆಚೆಯ ರಹಸ್ಯವನ್ನ ಅರಿಯುವುದರಲ್ಲಿ ಅವಕಾಶ ಎಲ್ಲಿದೆ ಸ್ವಾಮಿ? ಸಮಯ ಇಲ್ಲ ನಮಗೆ. ಇದರ ಜಂಜಾಟ, ಇದರ ಸಮಸ್ಯೆ ಪರಿಹಾರ ಮಾಡೋದೇ ಆಗಲ್ಲ ಅಂದಾಗ ಬದುಕಿನ ಆಚೆಗೆ ಇರ್ತಕ್ಕಂಥದ್ದು ರಹಸ್ಯ. ಅದು ಜಗತ್ತಿನ ಆಚೆಗಿದೆ, ಪ್ರಪಂಚದ ಆಚೆಗಿದೆ, ಸೃಷ್ಟಿಗೆ ಆಚೆಗಿದೆ, ನಮ್ಮ ದೇಹದ ಆಚೆಯಲ್ಲಿರುವಂತ ಒಂದು ರಹಸ್ಯವಾದ ಒಂದು ವಿಚಾರ. ಅಲ್ಲಿ ಯಾವಾಗ ತಿಳಿಬೇಕು ಅಂತ ಅಂದಾಗ ಅವಕಾಶವಿದೆ ಸ್ವಾಮಿ. ನೀನು ಹೇಳುವುದು ನಿಜ, ಅದೊಂದು ಚಿರಂತನ ಸಮಸ್ಯೆ, ಅಂದ್ರೆ ನಿರಂತರವಾಗಿರುವಂತ ಸಮಸ್ಯೆ. ಆದರೆ ಇವೆರಡು ಸಮಸ್ಯೆಗಳನ್ನ ಜೊತೆ ಜೊತೆಯಲ್ಲೇ ಬಗೆಹರಿಸಿಕೊಂಡು ಹೋಗಬೇಕಾಗುತ್ತದೆ. ಹೊಟ್ಟೆಗೆ ಅನ್ನವನ್ನ ಹುಡುಕುವಾಗಲೇ ನಾವು ಮನಸ್ಸಿಗೆ ಆನಂದವನ್ನ ಬಯಸಬೇಕು. ಹೊಟ್ಟೆಗೆ ಅನ್ನ, ಮನಸ್ಸಿಗೆ ಆನಂದ ಬಯಸ್ತೀವಿ. ಎರಡು ಒಟ್ಟಿಗೆ ಮಾಡ್ತೀವಿ, ಇವರು ಒಟ್ಟಿಗೆ ಮಾಡುವುದು. ಅದು ಮುಗಿದ ಮೇಲೆ ಇದು ಮಾಡ್ತೇವೆ, ರಹಸ್ಯವನ್ನ ತಿಳಿತೀವಿ ಅಂದ್ರೆ ಏನು ಸಾಧ್ಯ? ಅನ್ನ ತಿಂತೀವಿ, ಒಳಗೆ ಆನಂದ ಆಗಂತ ಎರಡು ಏಕಾಗಿ ಬರೋದು. ಅದರಂತೆ ಅದಕ್ಕೆ ಲೌಕಿಕ ಜಾಣರು ಲೌಕಿಕ ಅಂತ ಅವ್ರು ಮಾಡಿರ್ತಾರೆ. ಹೀಗೆ ಅಂತ ಈ ವೇಳೆಗೆ ಇಬ್ಬರು ಮುಂದೆ ಹೋಗಿ, ಯಾರು ಸ್ವಾಮಿ ತಾವು ಈ ಊರಿಗೆ ಹೊಸದಂತೆ ತೋರುತ್ತೀರಿ ಅಂತ ಒಬ್ಬ ವಿಚಾರ ಮಾಡಿದ. ಹೌದು, ನಾವಿಲ್ಲಿ ಹೊಸಬರು, ಈ ರಾತ್ರಿ ಇಲ್ಲೇ ತಂಗುತ್ತೇವೆ, ಯಾವುದಾದರೂ ದೇವಾಲಯ ಇದೆ ಅಂತ ಪ್ರಶ್ನೆ ಮಾಡಿದಾಗ, ಇದೇ ಈ ದಾರಿಯಲ್ಲಿ ನೆಟ್ಟು ಹೋಗಿ ಪಕ್ಕದ ದಾರಿ ಹಿಡಿದಾಗ ಅಲ್ಲಿ ದೇವಾಲಯ ಬರ್ತದೆ, ಅಲ್ಲಿ ನೀವು ವಾಸ ಮಾಡಬಹುದು. ಆದ್ರೆ ನೀವು ಯಾವ ಕಡೆಯವರು ಸ್ವಾಮಿ, ಎಲ್ಲಿಂದ ಬಂದಿರಿ ಅಂತ ಕೇಳಿದಾಗ, ನಾವು ಗಾಳಿಪುರದ ಕಡೆಯಿಂದ ಬರುತ್ತಿದ್ದೇವೆ ಅಂತ. ಅವಾಗ ಆ ವ್ಯಕ್ತಿಯಿಂದ ಗಾಳಿಪುರವೇ ಕುತೂಹಲದಿಂದ ಕೇಳಿ, ಆತ ನೀವು ಅಲ್ಲಿಯವರೇನು ಅಥವಾ ಅಲ್ಲಿಗೆ ಹೋಗಿದ್ದರೆ? ಗಾಳಿಪುರದವರೇ ನೀವು ಅಥವಾ ನೀವು ಗಾಳಿಪುರಕ್ಕೆ ಹೋಗಿದ್ರು ಕೇಳಿದಾಗ ಮಹಾಂತಪ್ಪ ನಿಜಗುಣದತ್ತ ನೋಡಿ ಅದಕ್ಕೆ ನಿಜಗುಣರೇ ಹೇಳಿದ್ರು, ಅಲ್ಲಲ್ಲ, ನಾವು ಆ ಕಡೆಯವರಲ್ಲ, ಈಗ ಹೋಗಿದ್ದೆವು ಅಷ್ಟೇ, ಈಗ ಅಲ್ಲಿಂದ ಬರ್ತಾ ಇದ್ದಂತೆ. ಆಗ ಈ ವ್ಯಕ್ತಿ ಸುಮ್ಮನಿಲ್ಲ. ನಿಜಗುಣ ಮಹಾರಾಜರ ಬಳಿಗೆ ಹೋಗಿದ್ರಂತ ಕೇಳ.
ಹೋಗಿದ್ರಲ್ಲಿ ಗಾಳಿ ಇರ್ತಾರ. ಅವನ ಈ ಪ್ರಶ್ನೆಯನ್ನ ಕೇಳಿ ನಿಜಗಳರು ಮತ್ತು ಮಹಂತಪ್ಪ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಮತ್ತೆ ಅವನ ಮಾತೆ ಮುಂದುವರಿಯಿತು. ಗಾಳಿಪುರಕ್ಕೆ ಹೋಗಿ ಅವರಿಂದ ಉಪಚಾರವನ್ನ ಪಡೆಯದೆ ಬರುವ ಜಂಗಮರುಂಟೆ, ಅವರ ದರ್ಶನ ಮಾಡ್ಕೊಂಡು ಯಾರು ಬರಂಗಿಲ್ಲ. ಅದೇನು ನಿಜ, ನಾವೀಗ ಅಲ್ಲಿಂದ ಬರುತ್ತಿದ್ದೇವೆ, ಉತ್ತರ ದೇಶದ ಕಡೆಗೆ ಸಂಚಾರ ಮಾಡ್ತಾ ಇದ್ದೀವಿ. ಈ ರಾತ್ರಿ ಉಳಿಯಲಿಕ್ಕೆ ಒಂದು ಸ್ಥಳ ಬೇಕಾಗಿತ್ತು, ಅದಕ್ಕಾಗಿ ತಮ್ಮನ್ನ ಕೇಳಿದ್ವು ಅಷ್ಟೇ ಅಂತ ಹೇಳಿದಾಗ, ಅದಕ್ಕೆ ಕೇಳ್ತೇನೆ ಅಂತ ಹೇಳಿ ಅಲ್ಲಿ ತೋರಿಸಿದ. ಮತ್ತೆ ನೀವು ರಾತ್ರಿ ಮಲಗೋದಾದ್ರೆ ಉಪವಾಸಕ್ಕೆ ಸ್ವಲ್ಪ ಪ್ರಸಾದ ತಗೊಂಡು ಬರ್ತೀರಿ ಅಂತ ಹೇಳಿದಾಗ, ಇಲ್ಲಿಲ್ಲ, ತಿರುವಕೂಡಿನಲ್ಲಿ ಭಕ್ತರ ಉಪಚಾರ ವಿಶೇಷವಾಗಿ ಆಗಿದೆ, ಅದರಿಂದ ಈಗ ನಾವು ದೇವಾಲಯಕ್ಕೆ ಹೋದ್ರೆ ಸಾಕು, ನಾಳೆ ಬೇಕಾದ್ರೆ ಪ್ರಸಾದ ನೋಡೋಣ ಎಂದು ಹೇಳುತ್ತಾ ನಿಜಗಳು ಮುಂದೆ ಮಹಾಂತಪೆಯಿಂದ ಹೋದ. ಅಷ್ಟರಲ್ಲಿ ಆ ಊರಿನ ಗೌಡನ ಆಳನ್ನು ಕರೆದು ಇವರಿಗೆ ಈ ದೇವಾಲಯವನ್ನು ತೋರಿಸುವಂತೆ ಹೇಳಿದ. ದೇವಾಲಯ ಬಹಳ ಚಂದ ಇತ್ತು, ಅಲ್ಲಿ ವಿಶ್ರಾಂತಿಯನ್ನು ಪಡೆದರು. ಮತ್ತೆ ಗಾಳಿಪುರದ ಮಾತನ್ನೇ ವಿಚಾರ ಮಾಡಿದ್ರು. ಅವಾಗ ನಿಜಮಂದ್ರಿಗೆ ಬಹಳ ಬೇಸರ. ಪದೇ ಪದೇ ಮರೆತಂತ ವಿಷಯವನ್ನ ಅರಿಗೆ ಬರುವಂತ ನೆನಪನ್ನ ಇಟ್ಟುಕೊಂಡು ನಾವೆಲ್ಲಿಯೂ ಪ್ರಯಾಣ ಮಾಡಬಾರ್ದು. ನಾವು ಮರಿಬೇಕಂತೆ ಮತ್ತೆ ನಡೆ ಮಾಡ್ತಾವ. ಅದಕ್ಕ ಈ ನಿಜಗುಣರ ಮೈಯಲ್ಲಿದ್ದ ಕಾಯಿಯ ಉತ್ತರಿಯವೇ ಹೊದೆಯಾಯಿತು. ಮಹಾಂತಪ್ಪ ಇನ್ನೊಂದು ಬಟ್ಟೆಯನ್ನು ತೆಗೆದುಕೊಂಡು ಹೊದಿಕೆಯನ್ನಾಗಿ ಮಾಡಿಕೊಂಡು ಇಬ್ಬರಿಗೆ ತೋಳುಗಳ ದಿಂಬುಗಳಾಗಿ ಮಾಡಿದರು. ಆವಾಗ ನಿಜಗುರು ಮಹಾಂತಪ್ಪ, ನನಗಾಗಿ ಕಷ್ಟವನ್ನು ಅನುಭವಿಸಬೇಕಾಯ್ತಲ್ಲಪ್ಪ ಅಂತ ಹೇಳಿದಾಗ, ಅಂತೂ ಇದನ್ನು ನೀವು ಕಷ್ಟ ಎಂದು ತಿಳಿದಿರಲ್ಲ ಸ್ವಾಮಿ, ಅಲ್ಲಿಗೆ ನಿಮ್ಮ ಮನಸ್ಸು ಅರಮನೆಯ ದುಃಖವನ್ನ ನೆನೆಸಿಕೊಂಡಂತೆ ತೋರ್ತದ. ನಾನು ಮರ್ತೀನಿ, ನಿಮಗೆ ನೆನಪಾತಂದ್ರೆ ಆ ಸುಖದ ನೆನಪಾದಲ್ಲಿ ಅದ್ರ ಯೋಚನೆ ಮಾಡಿ ದುಃಖ ಆಗ್ತದಂತ ನೀರು ನೆನಕತ್ತಿದೆ ಅಂತ ಅರ್ಥ ಆಯ್ತಲ್ಲ ಅಂದಾಗ, ನಾನು ಸೋತೆ ಮಹಾಂತಪ್ಪ, ನಿನ್ನಲ್ಲಿ ಇಂತಹ ಏಕೈಕ ನಿಷ್ಠೆಯ ವೈರಾಗ್ಯ ಭಾವನೆ ಅಳವಡಬಹುದೆಂದು ನಾನು ಊಹಿಸಿರಲಿಲ್ಲ ಅಂತ ನಿಜಗುಣರು ಮೆಚ್ಚಿ ಮಹಾಂತಪ್ಪಗೆ ಹೇಳಿದಾಗ, ಅದು ಒಡನಾಟದಿಂದ ಲಭಿಸಿದೆ ಸಂಸ್ಕಾರದ ಫಲಸ್ವಾಮಿ ಅಂತ ಮಹಾಂತಪ್ಪ. ನಿಮ್ಮ ಒಡನಾಟದಿಂದ ಬಂತ ಇರಲಿ. ಈಗ ಇಲ್ಲಿ ಮಲಗೋಣ, ಬೆಳಗ್ಗೆ ಜಾಗ್ರದಲ್ಲಿ ಎದ್ದು ಹೊರಟ ಬಿಡಬೇಕು ಅಂತ ನಿಶ್ಚಯವನ್ನ ಮಾಡಿ ಅಲ್ಲಿ ತಂಗಿದ್ರು. ಮತ್ತೆ ಮುಂಜಾನೆ ಕೋಳಿ ಕೂಗುತ್ತಿದ್ದಂತೆ ನಿಜವರಿಗೆ ಹೆಸರಾಗ್ತದ, ಮಹಾಂತಪ್ಪಿಗೆ ಹೆಸರಾಗ್ತದ. ಮತ್ತ ತಮ್ಮೆಲ್ಲಾ ಬಟ್ಟೆಗಳನ್ನು ಚೀಲಕ್ಕೆ ಹಾಕಿಕೊಂಡು ಇಬ್ಬರು ದೇವಾಲಯದಿಂದ ಮತ್ತೆ ಹೊರಡಲು ಅನ್ನುವಾಗ್ತಾರೆ. ಅಲ್ಲಿಂದ ಮುಂದೆ ಎಲ್ಲಿಗೆ ಹೋಗುವರು ಅನ್ನುವುದನ್ನ ನಾಳೆ ನಾವು ನೀವು ಕೇಳಿ ಆನಂದಿಸೋಣ ಅಂತಕ್ಕಂಥ ಮಾತನ್ನ